ಅಪ್ಪ ಹಬ್ಬ ಮುಗಿದ್ಮೇಲೆ ಆಫೀಸ್ಗೆ ಹೋಗೋದು ಅಂದರೆ ಒಂಥರ ಇದು ಸ್ಕೂಲಲ್ಲಿ ಇದ್ದಾಗೆ ಮಜಾ ಇತ್ತು. ನಾವು ಒಂದಿನ ರಜಾ ಹಾಕ್ಕೊಂಡಾರು ಇರ್ಬೋದಿತ್ತು. ಈಗೆಲ್ಲ ಆಗಲ್ಲ, ಯಾಕಂದರೆ ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟಿ ಬಂದಾಗ ಅದು ತುಂಬ ಕಷ್ಟ ಆಗುತ್ತೆ. ಗುಡ್ ಮಾರ್ನಿಂಗ್ ಎವ್ರಿ ಒನ್, ನಾನು ನಿಮ್ಮ ಪ್ರಸನ್ನ ರೇಖರ್, ಇಂಜಿನಿಯರ್ ಬೈ ಪ್ರೊಫೆಷನ್ ಆ್ಯಂಡ್ ಕ್ರಿಯೇಟರ್ ಬೈ ಪ್ಯಾಷನ್. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಲೇಟ್ ಆಗಿಬಿಟ್ಟಿದೆ ಆಫೀಸಿಗೆ. ಆ್ಯಕ್ಚುಲಿ ಹಬ್ಬ ಗಿಬ್ಬ ಇರೋದ್ರಿಂದ ಎದ್ದು ಲೇಟ್ ಆಗಿಬಿಡ್ತು. ಇವಾಗ ಮತ್ತೆ ಹೋಗಿ ಮತ್ತು ಇವತ್ತು ಸಂಜೆ ಶಿವಮೊಗ್ಗ ಹೋಗಬೇಕು. ಏನು ಕೆಲಸ ಮಾಡೋದಿದೆ ಎಲ್ಲ ಹೋಗಿ ನೋಡಿ. ಹಬ್ಬ ಮಧ್ಯೆ ಬಂದುಬಿಟ್ರೆ ಹಂಗೆ ಆಗ್ಬಿಡುತ್ತೆ. ಆಲ್ಮೋಸ್ಟ್ ಇವತ್ತೆಲ್ಲ ವರ್ಕರ್ಸ್ಗಳೆಲ್ಲ ರಜೆ ಮಾಡಿದ್ದಾರೆ ಬ್ಯಾಂಗ್ಳೂರ್ ಸೈಟಲ್ಲಿ ಎಲ್ಲ ಕಡೆಯೂ. ಅದೇ ಸಮಸ್ಯೆ ಕೊಡೋದು ಹಬ್ಬ ಬಂದರೆ. ಏನು ಮಾಡೋಂಗಿಲ್ಲ, ಎಲ್ಲದು ಹಬ್ಬಕ್ಕೋಸ್ಕರ ಇದು ಮಾಡಲೇಬೇಕಲ್ಲ. ಓಕೆ, ಫೈನಲಿ ಆಗಿತ್ತು. ಆ್ಯಕ್ಚುಲಿ ನಾನು ಗೌರಿ ಹಬ್ಬದ ದಿನ ಹೋಗಿದ್ದೆ ಆಫೀಸ್ಗೆ. ಅಲ್ಲಿ ಬೆಳಗ್ಗೆ ಹೋಗಿ ಬಂದಿದ್ದು ವ್ಲಾಗ್ ಹಾಕೋಕ್ಕಾಗಿಲ್ಲ ನನಗೆ ಆ್ಯಕ್ಚುಲಿ. ನೋಡೋಣ, ಆದರೆ ಮಾಡೋಣ. ಓಕೆ, ಸೊ ಅಪ್ಪ ಹಬ್ಬ ಮುಗಿದ್ಮೇಲೆ ಆಫೀಸ್ಗೆ ಹೋಗೋದು ಅಂದರೆ ಒಂಥರ ಇದು ಸ್ಕೂಲಲ್ಲಿ ಇದ್ದಾಗೆ ಮಜಾ ಇತ್ತು. ನಾವು ಒಂದಿನ ರಜಾ ಹಾಕ್ಕೊಂಡಾರು ಇರ್ಬೋದಿತ್ತು. ಈಗೆಲ್ಲ ಆಗಲ್ಲ, ಯಾಕಂದರೆ ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟಿ ಬಂದಾಗ ಅದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನಾವು ಸರ್ವಿಸ್ ಬೇಸ್ಡು ಇದರಲ್ಲಿದ್ದಾಗ, ಬಿಸ್ನೆಸ್ಸಲ್ಲಿದ್ದಾಗ ಅದಂತೂ ಅದು ಇನ್ನೂ ಕಷ್ಟನೇ. ಯಾಕಂದರೆ ಮೆಟೀರಿಯಲ್ ಆನ್ ಟೈಮ್ ರೀಚ್ ಮಾಡಿಸ್ಬೇಕು. ಈಗ ನಾವು ರಜೆ ತೊಗೊಂಡ್ರೆ ಅವ್ರಿಗೆ ಅಲ್ಲಿ ಮೆಟೀರಿಯಲ್ ರೀಚ್ ಆಗೋಲ್ಲ, ಆ ಥರ ಎಲ್ಲ ಇರುತ್ತೆ. ಸೊ ಅದಕ್ಕೆ ನಮ್ಮ ಸರ್ವೀಸನ್ನು ಹಿಂಗೆ ಎಷ್ಟು ಚೆಂದ ಕೊಡ್ತೀವೋ ಅಷ್ಟು ಚೆಂದ, ಅಷ್ಟು ಬೇಗ ನೀವು ಬೆಳಿತೀರ. ಅದು ನನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಎಂಥ ಮಾಡೋಂಗಿಲ್ಲ, ಸ್ವಲ್ಪ ಟೈಮ್ ಅದರಲ್ಲೂ ಫ್ಯಾಮಿಲಿಗೆ ಇದಕ್ಕೆಲ್ಲ ತೆಗೆದಿಡಬೇಕು. ತುಂಬ ಇಂಪಾರ್ಟೆಂಟ್ ಇರುತ್ತೆ. ಓಕೆ, ಹಬ್ಬ ಎಲ್ಲರೂ ಚೆನ್ನಾಗಿ ಮಾಡಿದ್ರಿ ಅಂತ ಅಂದ್ಕೊಳ್ತಾ ಇವತ್ತಿನ ವರ್ಕ್ಗಳನ್ನೆಲ್ಲ ನೋಡೋಣ ಆಫೀಸ್ಗೆ ಹೋಗಿ ಅಂತ. ಅದೇ ಈ ವಾರದೊಳಗೆ ಹಳೆ ಪ್ರಾಜೆಕ್ಟಿಂದೆಲ್ಲ ವರ್ಕ್ಗಳನ್ನೆಲ್ಲ ಮುಗಿಸಿ, ಒಂದೆರಡು ಮೊನ್ನೆ ಮೆಷರ್ಮೆಂಟ್ ಕಿಚನಿಂದು ಅದ್ರದ್ದೆಲ್ಲ ಇವತ್ತು ಎಸ್ಟಿಮೇಷನ್ ಕೊಡಬೇಕು ಅವರಿಗೆ. ಇನ್ನೊಂದು ಸತಿ ಪ್ರಾಜೆಕ್ಟ್ ಕನ್ಫರ್ಮ್ ಇದೆ, ಬಟ್ ಎಸ್ಟಿಮೇಟ್ ಕೊಟ್ಟು, ಅದು ನಮ್ಮ ಪ್ರೊಸೀಜರು, ಎಸ್ಟಿಮೇಟ್ ಕೊಟ್ಟೆ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡೋದು. ಸೊ ಯಾಕಂದರೆ ಆಮೇಲೆ ಇಷ್ಟಾಯಿತು ಅಷ್ಟಾಯಿತು ಅಂದ್ಬಿಡ್ತಾರೆ. ಸೊ ಅದಕ್ಕೋಸ್ಕರನೇ ಫಸ್ಟು ಎಲ್ಲದು ನಮ್ದು ಏನೇನಿದೆ ಎಲ್ಲದು ಫಸ್ಟ್ ಅವ್ರಿಗೆ ಕೊಟ್ಕೊಂಡು, ಸರ್ ಇಷ್ಟಿಷ್ಟು ಇರುತ್ತೆ ನಮ್ಮದು ಕಾಸ್ಟು, ಹಿಂಗಿದೆ ಅಂತ ಹೇಳ್ಕೊಂಡು ಆದಮೇಲೆ ವರ್ಕ್ ಸ್ಟಾರ್ಟ್ ಮಾಡಿದರೆ ನಮಗೊಂದು ಗ್ರೇಸ್ ಇರುತ್ತೆ. ಗ್ರೇಸ್ ಅಂದರೆ ಲೈಕ್, ಸರ್ ನಾವು ಇಷ್ಟೇ ಹೇಳಿದ್ವಿ, ಇಷ್ಟಕ್ಕೆ ಮುಗಿಸಿದ್ದೀವಿ. ಅದು ಐದರ್ ನಿಮ್ಮದು ಪ್ರಾಫಿಟ್ ಮಾರ್ಜಿನ್ ಮೇಲೆ ಡಿಪೆಂಡು. ಅರೌಂಡು ಎಷ್ಟು % ಇಟ್ಕೊತೀರಾ ಏನು ಎತ್ತ ಅನ್ನೋದ್ರ ಮೇಲೆ. ಆಲ್ಮೋಸ್ಟ್ ಈಗೆಲ್ಲರೂ ಒಂದು 10 to 15% ಇಟ್ಕೊಂಡು ಮಾಡಿದ್ರೇ ಹೆಚ್ಚಾಗಿದೆ. ಯಾಕಂದರೆ ಅಷ್ಟು ಕಾಂಪಿಟೇಷನ್ ಇದೆ ಈಗಿನ ಜನ್ರೇಷನಿಗೆ. ಬಟ್ ಕ್ವಾಲಿಟಿ ವರ್ಕ್ ಕೊಡ್ತಾ ದಯವಿಟ್ಟು ಕಾಂಪ್ರಮೈಸ್ ಆಗಬೇಡಿ, ಪ್ರಾಫಿಟ್ ನೋಡಬೇಡಿ. ಯಾಕಂದರೆ ಅಷ್ಟೇ ರಿಸ್ಕ್ ಇರುತ್ತಲ್ಲ. ಈಗ ನಾವು ಈಗ 100 ರೂಪಾಯಿ ಮಾಡೋ ಕೆಲಸನ 120 ರೂಪಾಯಿಗೆ ಮಾಡ್ತಾಯಿದ್ದೀವಿ ಅಂದರೆ ಅದರಲ್ಲಿ ಏನೋ ಸ್ಪೆಷಲ್ ಇದೆ ಅಂತಲೇ ಅರ್ಥ. ಸೊ ಅದನ್ನು ಅರ್ಥ ಮಾಡಿಕೊಂಡು ಇದು ಮಾಡಿ. ಓಕೆ, ಒಂದು ಹೊಸ ಪ್ರಾಜೆಕ್ಟ್ ಬೆಂಗಳೂರಲ್ಲಿ ಮಾಡ್ತಾ ಇರೋದು G+3 ಕಾಂಪ್ಲಿಕೇಟೆಡ್ ಸೈಟ್ ಅನ್ಬೋದು. 20x30 ಒಂದು ಸರ್ವರ್ ರೂಮು, ಲೈಕ್ 1 RK ಕೆಳಗಡೆಗೆ ಗ್ರೌಂಡ್ ಫ್ಲೋರಲ್ಲಿ, ಮತ್ತು ಮೇಲ್ಗಡೆಗೆ ಓನರ್ ಇರೋಕ್ಕೆ ಒಂದು ಮನೆ ಡಿಸೈನ್ ಮಾಡ್ತಾಯಿದ್ದೀವಿ. ಅದರ ಡೀಟೇಲಿಂಗ್ ಮಾಡ್ತಾ ಇರೋದು ಈಗ. ಓಕೆ, ನೀವೇ ಬರ್ಕೊಳ್ಳಿ. ಗ್ರೌಂಡ್ ಫ್ಲೋರಲ್ಲಿ 1 RK, ಓಕೆನಾ, ಒಂದು ರೂಮ್, ಒಂದು ಕಿಚನ್ನು, ಬಾತ್ರೂಮು, ಓಕೆನಾ. ಗ್ರೌಂಡ್ ಫ್ಲೋರ್ ಆಯಿತು. ಫಸ್ಟ್ ಫ್ಲೋರಿಗೆ ಬಂದಾಗ ಏನಾಗುತ್ತೆ ಅಂದರೆ, ಫಸ್ಟ್ ಫ್ಲೋರಲ್ಲಿ ಒಂದು ಹಾಲ್ ಬೇಕು, ಓಕೆನಾ. ಹಾಲ್ ಆಗ್ತಿದ್ದಂಗೆ ಒಂದು ಕಿಚನು, ಓಪನ್ ಡೈನಿಂಗು ಇದು, ಆಮೇಲೆ ಒಂದು ಜನರಲ್ ಬಾತ್ರೂಮು, ಆಮೇಲೆ ಇನ್ಸೈಡ್ ಸ್ಟೇರ್ ಕೇಸು ಮೇಲ್ಗಡೆ, ಓಕೆನಾ, ಕನೆಕ್ಟಿವ್. ಸೆಕೆಂಡ್ ಫ್ಲೋರಲ್ಲಿ ಹೇಳ್ತೀನಿ. ಯಾವುದೇ ಫ್ಲೋರ್ ಪ್ಲಾನ್ ಡಿಸೈನ್ ಮಾಡೋಕ್ಕೂ ಮುಂಚೆ ನೀವು ಫಸ್ಟು ಏನು ಮಾಡಬೇಕಾಗಿರುತ್ತೆ ಅಂದರೆ, ಫಸ್ಟು ಡೀಟೇಲಿಂಗ್, ಕ್ಲೈಂಟ್ ಡೀಟೇಲಿಂಗ್ ತೊಗೊಬೇಕಾಗತ್ತೆ, ಅವ್ರಿಗೆ ಯಾವ ಥರ ಬೇಕು ಅಂತ. ಆಮೇಲೆ ನಿಮ್ಮ ಟೀಮಿಗೆ ಬ್ರೀಫಿಂಗ್ ಕೊಡಬೇಕು, ಯಾವ ಥರ ಏನು ಇರಬೇಕು ಅನ್ನೋದನ್ನು. ಅದನ್ನು ಕೊಟ್ಟಾಗ ಅವ್ರು ಮಾಡ್ತಾರೆ ಚೆನ್ನಾಗಿ. ಓಕೆ, ಸೆಕೆಂಡ್ ಫ್ಲೋರಲ್ಲಿ ಅಂದರೆ ನಿಮಗೆ ಒಂದು ಓಪನ್ ಟು ಸ್ಕೈ ಟೈಪು ಒಂದು ಇದು ಕೊಡಬೇಕು. ಡಬಲ್ ಹೈಟು ಇದು TV ಯೂನಿಟಿ ಕೆಳಗಡೆಯಿಂದ ಮೇಲ್ಗಡೆ ಡಬಲ್ ಯೂನಿಟು ಓಪನ್ ಇರುತ್ತೆ, ಎಕ್ಸ್ಕ್ಲೂಡ್ ಇರುತ್ತೆ. ನಾವಿಲ್ಲಿ ಇದರಲ್ಲಿ ನೋಡಿದ್ವಲ್ಲ ಕಾಗೆ ಹಳ್ಳದಲ್ಲಿ, ಆ ಥರ ಸೈಟ್ ಇರುತ್ತೆ, ಓಕೆನಾ. ಅಲ್ಲಿ 1 BHK, ಲೈಕ್ 1 BHK ಅಂತೀನಿ, ಒಂದು ರೂಮು, ಒಂದು ಸಣ್ಣ ಹಾಲು ವಿತ್ ಬಾಲ್ಕನಿ, ಇನ್ನೊಂದು ಹೋಮ್ ಥಿಯೇಟರ್ ಟೈಪು ಇದು ಮಾಡಬೇಕು ಸೆಕೆಂಡ್ ಫ್ಲೋರಲ್ಲಿ, ಓಕೆನಾ. ಹಾಂ, ಡೈಮೆನ್ಷನ್ ನಾನು ಕೊಡ್ತೀನಿ ಅದನ್ನು ಹೋಮ್ ಥಿಯೇಟರ್ದು, ಓಕೆನಾ. ಅದಾಗ್ತದಂಗೆ 3rd ಫ್ಲೋರ್ ಬರ್ಕೊಳ್ಳಿ.
ಓಕೆನಾ. 3rd ಫ್ಲೋರಲ್ಲಿ ನಿಮಗೆ 2 ರೂಮು, ಎರಡಕ್ಕೂ ಅಟ್ಯಾಚ್ ಬಾತ್ರೂಮು. ಕೆಳಗಡೆದು ಅಟ್ಯಾಚ್ ಬಾತ್ರೂಮು, ಕೆಳಗಡೆದು ಆ್ಯಕ್ಚುಲಿ 2nd ಫ್ಲೋರಲ್ಲಿ ಮಾಸ್ಟರ್ ಬೆಡ್ರೂಮ್ ಅದು. ಓಕೆನಾ, ಅದಕ್ಕೂ ಅಟ್ಯಾಚ್ ಬಾತ್ರೂಮು, ಇದಕ್ಕೂ ಅಟ್ಯಾಚ್ ಬಾತ್ರೂಮು. ಓಕೆನಾ, ಇಷ್ಟಾಯಿತು. ಇದಾದಮೇಲೆ ನೆಕ್ಸ್ಟ್ ಟೆರೇಸಲ್ಲಿ ಟೆರೇಸಲ್ಲಿ ಗಜಿಬೋ ಬರುತ್ತೊಂದು. ಗಜಿಬೋ ಅಂದರೆ ಗಾರ್ಡನ್ ಏರಿಯಾ ಟೈಪು ಸೆಟಪ್ ಮಾಡಬೇಕು. ಒಂದಲ್ಲಿ ಪ್ಲೇ ಏರಿಯಾ ಟೈಪ್, ಒಂದು ಟೇಬಲ್ ಟೆನ್ನಿಸಿಗೆ ಒಂದು ಕೋರ್ಟ್ ಮಾಡಿಕೊಡ್ಬೇಕು ಅವರಿಗೆ. ಓಕೆನಾ, ಇದಿಷ್ಟು ರಿಕ್ವೈರ್ಮೆಂಟು ಕ್ಲೈಂಟಿಂದು. ಇದರಲ್ಲಿ ಫೇಸಿಂಗ್ ಯಾವ್ದು ಬಂದರೆ ಈಸ್ಟ್ ಫೇಸಿಂಗ್ ಬರುತ್ತೆ. ಪೂಜಾ ರೂಮು ಕೆಳಗಡೆ ಫಸ್ಟ್ ಫ್ಲೋರಲ್ಲಿ ಒಂದೇ, ಗ್ರೌಂಡ್ ಫ್ಲೋರಲ್ಲಿ ಏನೂ ಇಲ್ಲ. ಅದು ಯಾಕಂದರೆ ಸರ್ವರ್ ರೂಮ್, ಅದು 1 RK ಅಂತ. ಓಕೆನಾ, ಅಲ್ಲಿ ಪಾರ್ಕಿಂಗ್ ಬರಬೇಕು. ಪಾರ್ಕಿಂಗ್ ಏರಿಯಾಕ್ಕೆ ನನಗೆ ಇನೋವಾನು ಸ್ಟ್ಯಾಂಡ್ ಆಗೋ ಥರನೇ ಪಾರ್ಕಿಂಗ್ ಇರಬೇಕು, ವಿತ್ ಶಟರ್ಸ್ ಪ್ರೊವೈಡ್ ಮಾಡಬೇಕಾಗಿರೋದು ನಮ್ಮದು ಇವತ್ತಿಂದ ಇರೋದು ಪ್ರಾಜೆಕ್ಟಿಂದು. ಇದು ಪ್ರಾಜೆಕ್ಟ್ ಬಗ್ಗೆ ಬ್ರೀಫಿಂಗು. ಇದರಲ್ಲಿ ವೆಂಟಿಲೇಷನ್ ಎಲ್ಲ ಕ್ರಾಸ್ ವೆಂಟಿಲೇಷನ್ ಎಲ್ಲ ಇರಬೇಕು. ಕ್ರಾಸ್ ವೆಂಟಿಲೇಷನ್ ಅಂದರೆ ನಿಮಗೆ ಆ ಕಡೆ ಈ ಕಡೆ ಬಿಲ್ಡಿಂಗ್ ಇರೋದ್ರಿಂದ ನಮಗೆ ಈಗ ಬೆಳಕು ಗಾಳಿ ಬರಬೇಕು. ಏನು ಮಾಡ್ತೀರಾ, ವಿಂಡೋಸ್ ಕೊಟ್ಟರೆ ಆ ಕಡೆ ಈ ಕಡೆ ಮನೆ ಇದೆ. ಸೊ ಏನು ಮಾಡಬೇಕು, ಮೇಲ್ಗಡೆ ರೂಫಿನಿಂದ ಮ್ಯಾಕ್ಸಿಮಮ್ಮು ಸನ್ಲೈಟ್ ನಮಗೆ ರೀಚ್ ಮಾಡೋ ಥರ ಮಾಡಬೇಕು. ಅದಕ್ಕೆ ಎಲ್ಲಿ ಕಟಿಂಗ್ಸ್ ಮಾಡಬೇಕು, ಎಲ್ಲಿ ಟ್ರಿಮ್ ಮಾಡಬೇಕು ನಿಮಗೆ ಬಿಟ್ಟಿರೋದು. ನೀವು ಆದಮೇಲೆ ನಾನು ಕರೆಕ್ಷನ್ ಹೇಳ್ತೀನಿ. ಬಟ್ ಇದು ನೀವು ಇದು ಮಾಡಬೇಕಾಗಿರೋದು ಇವತ್ತಾಯ್ತಾ. ಇದಿಷ್ಟು ಮಾಡಿ ಅದರಲ್ಲಿ ಏನೇ ಚೇಂಜಸ್ ಇದ್ದರೂ ನಾನು ಗೈಡ್ ಮಾಡ್ತೀನಿ. ಓಕೆನಾ, ಇದು ನನಗೆ ಇಟ್ನಿಕೋಸ್ತು ಈ ವೀಕಲ್ಲಿ ಬೇಕು ನನಗೆ. ನಮ್ಮ ಮಂಡೇ ಸಬ್ಮಿಷನ್ ಇದೆ ಇದು ನನಗೆ. ಓಕೆನಾ. ಓಕೆ, ಇದಾಗಿತ್ತು ಪ್ರಾಜೆಕ್ಟ್ ಬ್ರೀಫಿಂಗ್. ವರ್ಕ್ ಮಾಡಿ ಸ್ಟಾರ್ಟ್ ಮಾಡಿ. ಓಕೆ, ಪ್ರಾಜೆಕ್ಟನ್ನು ಆಲ್ರೆಡಿ ನಮ್ಮ ಟೀಮಿಗೆ ಕೊಟ್ಟಾಗಿದೆ, ಹ್ಯಾಂಡ್ ಓವರ್ ಮಾಡಿದ್ದೀನಿ ಟೀಮ್ ಎಂಪ್ಲಾಯೀಸಿಗೆ. ನೋಡೋಣ ಹೇಗೆ ಮಾಡ್ತಾರೆ ಏನು ಅಂತ ಬರೋ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ಹೊರಡೋಣ. ಶಿವಮೊಗ್ಗ ಟೈಮ್ ಆಗ್ಬಿಡ್ತು. ಓಕೆ, ಇವಾಗ ನಾವು ಶಿವಮೊಗ್ಗ ಹೊರಡ್ತಾ ಇದ್ವಿ. ಆಲ್ರೆಡಿ ಆನ್ ದಿ ವೇ ಇದ್ದೀನಿ ನಾನು ಶಿವಮೊಗ್ಗಕ್ಕೆ. ಒಂದು ಸ್ವಲ್ಪ ಹೊತ್ತಲ್ಲಿ ಶಿವಮೊಗ್ಗ ಇದ್ಬಿಡ್ತೀವಿ. ಇವತ್ತಿನ ವರ್ಕ್ ಶಿವಮೊಗ್ಗದಲ್ಲಿ ಏನಿದೆ ಅಂದರೆ, ಎಕ್ಸಿಸ್ಟಿಂಗ್ ಡೀಲರ್ ಹತ್ರ ಒಂದು ಸ್ವಲ್ಪ ಏನೋ ಮೆಟೀರಿಯಲ್ ಡಿಸ್ಕಷನ್ ಮಾಡಬೇಕಿತ್ತು. ಹೊಸ ಮೆಟೀರಿಯಲ್ ಒಂದಿಷ್ಟುಗಳು ಬಂದಿದ್ವು. ಸರಿ, ಏನು ಮೆಟೀರಿಯಲ್ ಬಗ್ಗೆ ಅವ್ರಿಗೆ ಹೇಳಿ ಈ ಥರ ಇದೆ, ಅದ್ರದ್ದು ಯೂಸಸ್ ಇದೆ, ಆರ್ಡ್ರ್ ಹಾಕ್ಬೋದಾ, ನಿಮಗೆ ಇಲ್ಲಿ ವರ್ತ್ ಆಗತ್ತಾ ಏನು ಅನ್ನೋದೊಂದು ಸಣ್ಣ ಮೀಟಿಂಗು. ಆಮೇಲೆ ಒಂದು ಎಕ್ಸ್ಪೀರಿಯನ್ಸ್ ಸೆಂಟ್ರ್ ಮಾಡ್ತಾಯಿದ್ರು ನಮ್ಮದು ಎಕ್ಸಿಸ್ಟಿಂಗ್ ಡೀಲರು. ಅವರಿಗೆ ಅದ್ರದ್ದು ಡಿಸ್ಕೌಂಟ್ ರಿಲೇಟೆಡ್ ಅದ್ರದ್ದೆಲ್ಲ ಮಾತಾಡಬೇಕಿತ್ತು. ಸೊ ಅದಕ್ಕೆ ಹೋಗ್ತಾ ಇದ್ವಿ. ಅಲ್ಲಿ ಹೋಗಿ ಮಾತಾಡಿ ಒಂದು ಸ್ವಲ್ಪ ನಂದೊಂಚೂರು ಪರ್ಚೇಸಸ್ ಇದೆ. ಲೈಕ್ ಸ್ಪೆಕ್ಟೊಂದು ಇದಾಗಿಬಿಟ್ಟಿದೆ ನಂದು. ಸೊ ಅದನ್ನೊಂದು ಪರ್ಚೇಸ್ ಮಾಡಬೇಕು. ಸೊ ಹಂಗೆ ಶಿವಮೊಗ್ಗ ಹೋಗ್ತಾ ಇದ್ವಲ್ಲ, ಆನ್ ದಿ ವೇ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಓಕೆ, ಇನ್ನು ನಮ್ಮದು ಅಂತ ಏನು ಮೇಜರ್ ವರ್ಕ್ ಏನಿಲ್ಲ ಅಲ್ಲಿಗೆ. ಆಲ್ಮೋಸ್ಟು ವಿಡಿಯೋ ಶೂಟ್ಗಳೆಲ್ಲ ಮಾಡೋದಿದೆ ನಾಳೆಯಿಂದ. ಅದಕ್ಕೆ ಆದರೆ ಗ್ರಿಡ್ ಒಂದು ಬೇಕಿತ್ತು ನಮಗೆ, 85 mm 2 ಗ್ರಿಡ್ಡು. ನೋಡೋಣ, ಅದು ಆ್ಯಕ್ಚುಲಿ ಸಿಗಲ್ಲ ಹಂಗೆ ಅಂತಾರೆ ಎಲ್ಲರೂ. ಅಲ್ಲಿ ನಾವು ರೆಗ್ಯುಲರ್ ತೊಗೊಳೋ ಕಡೆ ಒಂದು ಸತಿ ಕೇಳಿ ಅವೈಲೇಬಲ್ ಇದೆಯಾ ಏನು ಎತ್ತಾ, ಇಲ್ಲಾಂದರೆ ಫುಲ್ ಅದು ಸೆಟ್ಟೇ ತೊಗೊಬೇಕು. ಫುಲ್ ಸೆಟ್ ಅಂದರೆ ನನ್ನ ಹತ್ರ ಇರೋದು ವಿತೌಟ್ ಗ್ರಿಡ್ಡು ಸಾಫ್ಟ್ ಬಾಕ್ಸ್ 2 ಇದಾವೆ ಆಲ್ರೆಡಿ. ಅದೇನು ಮಾಡೋದು ನೋಡಬೇಕು. ಯಾಕಂದರೆ ಸುಮ್ಮನೆ ವೇಸ್ಟ್ ಮಾಡಬಾರ್ದು. ಏನಕ್ಕಂದರೆ ಮೆಟೀರಿಯಲ್ ಹಂಗೆ ಇದ್ದಾರೆ, ಮಾರೋದೇನಲ್ಲಲ್ಲ ನಮಗೆ. ಇದ್ದಾಗ ಅದರಲ್ಲೇ ಏನಾದ್ರು ಜುಗಾಡ್ ಮಾಡಬೇಕು. ಜುಗಾಡು ಕಂಪ್ಲೀಸ್ ನೆನ್ಪು ಬರ್ತಾರೆ. ಜುಗಾಡ್ ಅಂತ ಹೇಳಿದಾಗ ನನಗೆ ಏನಾದ್ರು ಮಾಡಬೇಕಲ್ಲ, ಜುಗಾಡು ಇಂಜಿನಿಯರ್ ಅಲ್ಲ, ಸ್ವಲ್ಪ ಏನಾದ್ರು ಯೋಚನೆ ಮಾಡಬೇಕು ಇರೋದ್ರಲ್ಲಿ. ಆ್ಯಕ್ಚುಲಿ ನಾನು ಬ್ಯಾಂಗ್ಳೂರಲ್ಲಿ ಶೂಟ್ ಮಾಡ್ಬೇಕಾದ್ರೆ ನಾವೇ ಗ್ರಿಡ್ ಮಾಡಿದ್ವಿ, ಅದಕ್ಕೆ ಸಿಗಲ್ಲ ಅಂತೇಳಿ. ಅಲ್ಲಿ ನಾವು ಹುಡುಕ್ಲಿಲ್ಲ ಆ್ಯಕ್ಚುಲಿ. ಬಿಡು ಮಾಡ್ಬೋದಲ್ಲ ಗ್ರಿಡ್ಡು ಅಂತೇಳಿ. ಸೊ ಈಗ ಇಲ್ಲಿ ನನಗಂತ ಅಷ್ಟು ಮಾಡೋಕ್ಕೆ ಟೈಮ್ ಇಲ್ಲ. ಸೊ ಅದಕ್ಕೋಸ್ಕರ ಪರ್ಚೇಸ್ ಮಾಡ್ತಾಯಿದ್ದೀವಿ ಗ್ರಿಡ್ಡನ್ನು. ನಂತರ ಒಂದು ದೊಡ್ಡ 90 mm 100 mm ಒಂದು ಸಾಫ್ಟ್ ಬಾಕ್ಸ್ ಇದೆ. ಅದರಲ್ಲಿ ಆಲ್ರೆಡಿ ನಂತರ ಗ್ರಿಡ್ ಇದೆ. ಇನ್ನೆರಡು ಸಾಫ್ಟ್ ಬಾಕ್ಸಿಗೆ ಗ್ರಿಡ್ ಇರಲಿಲ್ಲ, ವಿತೌಟ್ ಗ್ರಿಡ್ ತರಿಸ್ಕೊಂಡಿದ್ದೆ. ಅವಾಗ ಅಷ್ಟು ನಾಲೆಜ್ ಇರಲಿಲ್ಲ, ಗ್ರಿಡ್ಡಿನ ಇಂಪಾರ್ಟೆನ್ಸ್ ಗೊತ್ತಾಗಿರಲಿಲ್ಲ. ಈಗ ಗ್ರಿಡ್ ಯಾಕೆ ಬೇಕು ಏನು ಅನ್ನೋದು ಸ್ವಲ್ಪ ಲೈಟಿಂಗು ಇದ್ರದ್ದೆಲ್ಲ ಸ್ವಲ್ಪ ನಾಲೆಜ್ ಇರೋದ್ರಿಂದ ಸೊ ಗ್ರಿಡ್ ತುಂಬ ನೆಸೆಸಿಟಿ ಇರುತ್ತೆ ಒಂದು ಪರ್ಫೆಕ್ಟ್ ವಿಡಿಯೋ ಶೂಟಿಂಗ್ ಎಲ್ಲದಕ್ಕೂ ಅಂದರೆ. ಓಕೆ, ಈ ಥರ ಇರುತ್ತೆ. ಓಕೆ, ಶಿವಮೊಗ್ಗ ಹೋಗಿ ಮೀಟಿಂಗ್ ಮುಗಿಸಿ ಒಂದು ಸ್ವಲ್ಪ ಸ್ಪೆಕ್ಸ್ ಪರ್ಚೇಸ್ ಇದೆ, ಎಲ್ಲ ಮಾಡಿಕೊಂಡು ಬರೋಣ. ಫೈನಲಿ ಮನೆಗೆ ಬಂದ್ವಿ. ಟೈಮ್ ತುಂಬ ಲೇಟ್ ಆಗಿಬಿಟ್ಟಿತ್ತು, ಯಾಕಂದರೆ ಶಿವಮೊಗ್ಗದಲ್ಲಿ ಕೆಲಸದ ಜೊತೆಗೆ ನಂದೊಂದು ಐ ಟೆಸ್ಟ್ ಕೂಡ ಇತ್ತು. 2 ಕಡೆ ಟೆಸ್ಟ್ ಮಾಡಿಸಿದ್ವಿ. ಒಂದು ಲೆನ್ಸ್ ಕಾರ್ಟಲ್ಲಿ, ಇನ್ನೊಂದು ಹಾಸ್ಪಿಟಲ್ದು. ಐ ಡೋಂಟ್ ವಾಂಟ್ ಟು ಟೇಕ್ ದ ಹಾಸ್ಪಿಟಲ್ ನೇಮ್, ಯಾಕಂದರೆ ಬೇಡ ಅನಿಸ್ತು. ಸೊ ಇದಕ್ಕೆ
ಮತ್ತು ಇವತ್ತಿನ ಡೇ ತುಂಬ ಚೆನ್ನಾಗೋಯ್ತು. ಅಂದ್ಕೊಂಡಿರೋ ಕೆಲಸ ಆನ್ ಟೈಮಿಗೆ ಆಗಿಲ್ಲ ಅಂದರೂ ಕೆಲಸಗಳಾದವು, ಅದೇ ಒಂದು ಖುಷಿ. ಅದಾಗ್ತಿದ್ದಂಗೆ ಐ ಟೆಸ್ಟ್ ಮಾಡಿಸಿದೆ ಅನ್ನಲ್ಲ. ಐ ಟೆಸ್ಟಲ್ಲಿ ಯಾಕೆ ಐ ಟೆಸ್ಟ್ ಮಾಡಿಸಿದ್ರೆ ಕಣ್ಣು ಸುಮಾರು ದಿನದಿಂದ ಅಂದರೆ ನಿದ್ದೆ ಇರಲಿಲ್ಲ ಕಂಟಿನ್ಯೂಸ್ ಒಂದು 10 ಡೇಸಿಂದ. ಸೊ ಅದಕ್ಕೆ ಅನಿಸುತ್ತೆ ಉರಿ ಆಗೋದು. ಸೊ ಅದಕ್ಕೆ 2 ಕಡೆ ತೋರಿಸಿದಾಗ 2 ಕಡೆ ನಾರ್ಮಲ್ ಬಂತು. ಬಟ್ 0.5 ವ್ಯಾಲ್ಯೂಸ್ ಡಿಫ್ರೆನ್ಸು, ಬಟ್ ಅದು ಮ್ಯಾಟ್ರ್ ಆಗೋಲ್ಲ. ಬಟ್ 2 ಕಡೆ ರಿಪೋರ್ಟ್ ಫೈನಲ್ ರಿಪೋರ್ಟ್ ನಾರ್ಮಲ್ ಅಂತಲೇ ಇತ್ತು. ಬಟ್ ಗ್ಲಾಸಸ್ ಪ್ರಿಫರ್ ಮಾಡಿದ್ದಾರೆ ಡಾಕ್ಟ್ರು ಕೂಡ ಹಾಗೂ ಲೆನ್ಸ್ ಕಾರ್ಟಲ್ಲಿ ಕೂಡ. ಲೆನ್ಸ್ ಕಾರ್ಟಲ್ಲಿ ಏನು ಹೇಳಿಲ್ಲ, ಟೆಸ್ಟ್ ನಾರ್ಮಲ್ ಇದೆ ಸರ್ ಇವ ಚಾಯ್ಸ್ ಅಂದಿದ್ರು ಅವರು. ಬಟ್ ಡಾಕ್ಟ್ರ್ ಹೇಳಿದ ಲೆಕ್ಕಕ್ಕೆ ಯೂಸ್ ಮಾಡಿ ಮುಂದೇನು ಪ್ರಾಬ್ಲಮ್ ಬರೋಲ್ಲ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ನಾನು ಬೈ ಒನ್ ಗೆಟ್ ಒನ್ ಇತ್ತು. ಸೊ 1 ಗ್ಲಾಸ್ ತೊಗೊಂಡ್ರೆ ಇನ್ನೊಂದು ಫ್ರೀ ಇದ್ದಂಗೆ. ಅದರಲ್ಲಿ ಒಂದು ಆ್ಯಂಟಿಫಾಗು ಮತ್ತೊಂದು ಆ್ಯಂಟಿ ಗ್ಲಿಯರು, ಅದ್ರ ಜೊತೆಗೆ ನೈಟ್ ವಿಷನ್ ಏನೋ ಸಮೋಟ್ ಆ ಥರದ್ದೇನೋ ಒಂದು ಕೊಟ್ಟರು. ಇದಾಗಿತ್ತು ಇವತ್ತಿನ ಬ್ಲಾಗ್ ನಂದು. ಡೇ ತುಂಬ ಸ್ವಲ್ಪ ಲ್ಯಾಗಿ ಅನಿಸ್ತು. ಯಾಕಂದರೆ ಇದ್ದಿದ್ದು ಕೂಡ ಲೇಟಾಗಿತ್ತು. ವರ್ಕ್ಗಳು ಇಲ್ಲ ನಾವು ಅಂದ್ಕೊಂಡಿರೋ ನಾವು 10:30 ಸ್ಟಾರ್ಟ್ ಆಗೋ ವರ್ಕು ಒಂದು ಲೆಕ್ಕ ಇವತ್ತು 12 ಗಂಟೆ ಮೇಲೆ ಸ್ಟಾರ್ಟ್ ಆಗಿದೆ ಅಂತ ನನಗೆ ಫೀಲ್ ಆಯ್ತು. 11:30 ಚಿಲ್ಲರೆಗೆಲ್ಲ ಆಫೀಸ್ಗೆ ಹೋಗಿದ್ದೆ. ಯಾಕಂದ್ರೆ ಲೇಟ್ ಆಗಿಬಿಟ್ಟಿತ್ತು ಹೊರಡೋದು. ಅಲ್ಲಿ ಒಬ್ರದ್ದು ಇಂಜಿನಿಯರ್ದು ಮೆಟೀರಿಯಲ್ ಒಂದು ಕಳ್ಸೋದಿತ್ತು, ಅದನ್ನು ಕಳಿಸಿ ಅದಾಗ್ತಿದ್ದಂಗೆ ಇವತ್ತು. ಬಟ್ ಆಫೀಸ್ ವರ್ಕ್ ಏನೂ ಆಗಿಲ್ಲ, ಬಟ್ ಹೊರಗಡೆ ಫೀಲ್ಡ್ ವರ್ಕ್ ಎಲ್ಲ ಸುಮಾರಾಗಿದೆ. ಅದ್ರ ಜೊತೆಗೆ ಜಡೆ ಸೈಟಿಗೆ ಒಂದಿಷ್ಟು ಮೆಟೀರಿಯಲ್ ಕಳಿಸಿತ್ತು, ಅದು ಕಳ್ಸೋಕ್ಕಾಗಿಲ್ಲ, ಅದು ನಾಳೆ ಕಳಿಸ್ಬೇಕು. ಮತ್ತು ಬ್ಲಾಗ್ ಮುಗ್ಸೋಕ್ಕೂ ಮುಂಚೆ ಸಿವಿಲ್ ಟಿಪ್ ಕೊಡೋದಾದರೆ, ನಿನ್ನೆ ನಾನು ಕಾಲಮ್ ಸ್ಟಾರ್ಟ್ರ್ ಬಗ್ಗೆ ಹೇಳಿದ್ದೆ. ಕಾಲಮ್ ಸ್ಟಾರ್ಟ್ರ್ ಆದಮೇಲೆ ನೆಕ್ಸ್ಟ್ ಬರೋ ಪೋರ್ಷನ್ನೇ ನಾವು ಕಾಲಮ್ ಶಟ್ರಿಂಗ್ ಎಲ್ಲ ಹಾಕ್ಕೊಂಡು ಅಲೈನ್ಮೆಂಟ್ ನೋಡಿ, ಲೈಕ್ ವರ್ಟಿಕಲ್ ಅಲೈನ್ಮೆಂಟ್ ನೋಡಿ, ಪ್ಲಂಬ್ ಹಿಡ್ದು ಎಲ್ಲದು ಕರೆಕ್ಟ್ ಇದೆಯಾ ಅಂತ ನೋಡಿಕೊಂಡು ಕಾಂಕ್ರೀಟ್ನ ಪ್ಲೇಸ್ ಮಾಡ್ತೀವಿ. ಆ ಕಾಂಕ್ರೀಟಲ್ಲಿ ಒಂದು ಗ್ರೇಡ್ ಅನ್ನೋ ಒಂದು ಮಹತ್ವದ ಥಿಂಗ್ ಅದು, ಲೈಕ್ ಮೇನ್ ಥಿಂಗ್ ಅದು. ಯಾಕಂದರೆ ಮಿಕ್ಸ್ ಡಿಸೈನ್ ಇರುತ್ತೆ. ಲೈಕ್ ಗ್ರೇಡ್ ಅಂದ್ರೇ ಒಂದು ಮಿಕ್ಸ್ ಡಿಸೈನ್ ಕಾನ್ಸೆಪ್ಟಲ್ಲೇ ಡಿಸೈನ್ ಮಾಡಿರ್ತಾರೆ. ನಾವು ಬೇಸಿಕಲಿ ಯೂಸ್ ಮಾಡೋ ಗ್ರೇಡ್ ಯಾವುದ್ಯಾವುದು ಅನ್ನೋದು ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ. ಗ್ರೇಡ್ ಯಾಕೆ ಇಂಪಾರ್ಟೆಂಟು ಅಂತ ಹೇಳ್ತೀನಿ. ಈ ಗ್ರೇಡ್ ಆಫ್ ಕಾಂಕ್ರೀಟ್ ಏನು ಇಂಪ್ಯಾಕ್ಟ್ ಮಾಡುತ್ತೆ ಅಂದರೆ ಕಂಪ್ರೆಸಿವ್ ಸ್ಟ್ರೆಂತನ್ನು ಡೈರೆಕ್ಟಾಗಿ ಎಫೆಕ್ಟ್ ಮಾಡುತ್ತೆ. ಗ್ರೇಡ್ ಚೆನ್ನಾಗಿಲ್ಲ ಅಂದರೆ, ಗ್ರೇಡ್ ಚೆನ್ನಾಗಿತ್ತು ಅಂದರೆ ಕಂಪ್ರೆಸಿವ್ ಸ್ಟ್ರೆಂತ್ ಅಚೀವ್ ಆಗುತ್ತೆ. ನಾವು ಬೇಕಾದ ತಕ್ಕಂತೆ ನಮ್ಮ ಡಿಸೈನಿಗೆ ಬೇಕಾಗಿದ್ದು ಎಷ್ಟು ಗ್ರೇಡ್ ಆಫ್ ಸಿಮೆಂಟನ್ನು ನಾವು ಯೂಸ್ ಮಾಡ್ತೀವಿ ಅಷ್ಟು ಸ್ಟ್ರೆಂತ್ ಅದು ಕೊಡುತ್ತೆ. ಅದರಲ್ಲಿ ಕಂಪ್ರೆಸಿವ್ ಸ್ಟ್ರೆಂತು ಬಿಲ್ಡಿಂಗ್ ಸ್ಟ್ರೆಂತನ್ನು ಡೈರೆಕ್ಟಾಗಿ ಎಫೆಕ್ಟ್ ಮಾಡುತ್ತೆ. ಅದು ಚೆನ್ನಾಗಿಲ್ಲ ಅಂದರೆ ಬಿಲ್ಡಿಂಗ್ ಹಾಳಾಗುತ್ತೆ, ಚೆನ್ನಾಗಿದ್ರೆ ಬಿಲ್ಡಿಂಗ್ ಚೆನ್ನಾಗಿರುತ್ತೆ. ಅದರಲ್ಲಿ ಟೆನ್ಸೈಲು ಕಂಪ್ರೆಷನ್ನು ಇವೆರಡು ಒಂದಾದ್ರೇ ಬಿಲ್ಡಿಂಗ್ ಲಾಂಗ್ ಲೈಫ್ ಬರೋದು. ಅದು ಎರಡರಲ್ಲಿ ಒಂದು ಮಿಸ್ ಆದ್ರೂ ಬಿಲ್ಡಿಂಗ್ ನಿಮಗೆ ನೀವು ಅಂದ್ಕೊಂಡಿರೋ ಸ್ಟ್ರೆಂತ್ನೂ ಅಚೀವ್ ಮಾಡಲ್ಲ, ಸ್ಪ್ಯಾನ್ನೂ ಕೊಡಲ್ಲ. ಇದಾಗಿತ್ತು ಇವತ್ತಿನ ಸಿವಿಲ್ ಟಿಪ್. ಮತ್ತು ನಾಳೆ ವ್ಲಾಗಲ್ಲಿ ನಿಮಗೆ ನಾನು ಏನು ಹೇಳ್ತೀನಿ ಅಂದರೆ ಯಾವ ಗ್ರೇಡ್ ಆಫ್ ನಾವು ಇದನ್ನು ಯೂಸ್ ಮಾಡಬೇಕು ಕನ್ಸ್ಟ್ರಕ್ಷನಲ್ಲಿ, ಯಾವ ವರ್ಕಿಗೆ ಅನ್ನೋದನ್ನು ನಾಳೆ ಬ್ಲಾಗಲ್ಲಿ ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭರಾತ್ರಿ. ಸಿಗೋಣ.